ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ. ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಭಾಗ 2 ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ಹಿಂದಿನ ಭಾಗ 1 ವಿಡಿಯೋದಲ್ಲಿ ನಾವು ಮಾನವನ ಕಣ್ಣಿನ ರಚನೆ, ಅದರ ಕಾರ್ಯಗಳು ಮತ್ತು ಅದರ ಭಾಗಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಮುಂದುವರಿಯುತ್ತಾ ಮಾನವನ ಕಣ್ಣಿನ ಕುರಿತಾಗಿ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು, ಆ ಕಣ್ಣಿಗೆ ಇರುವಂತಹ ಕೆಲವೊಂದು ದೃಷ್ಟಿ ದೋಷಗಳು ಮತ್ತು ಅದಕ್ಕೆ ಕಾರಣಗಳು ಮತ್ತು ಹಾಗೂ ಅದಕ್ಕೆ ಪರಿಹಾರಗಳನ್ನು ತಿಳಿಯುವಂತಹ ಪ್ರಯತ್ನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು ಅಂತ ಹೇಳಿ ಕೇಳುವಂತಹ ಒಂದು ಪ್ರಶ್ನೆ ಬರಬಹುದು ತಮಗೆ ಪರೀಕ್ಷೆಗೆ. ಹಾಗಾದರೆ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು? ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು, ಇಲ್ಲಿ ಲೆನ್ಸ್ ಅಂತಂದರೆ ಮೊಸರ ಸ್ವಲ್ಪ ತೆಳ್ಳಗಿದೆ, ಆದರೆ ಈ ಕೆಳಗಿನ ಚಿತ್ರದಲ್ಲಿ ಮೊಸರ ಒಂದು ಸ್ವಲ್ಪ ದಪ್ಪ ಇದೆ. ಮೊಸರವು ಏನಾಗ್ತಾ ಇರುತ್ತಪ್ಪ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ತೆಳ್ಳಗಾಗ್ತಾ ಇರುತ್ತದೆ, ಕೆಲವೊಂದು ಸಂದರ್ಭದಲ್ಲಿ ದಪ್ಪ ಆಗ್ತಾ ಇರುತ್ತದೆ. ಇಲ್ಲಿ ಮೊಸರದು ಅಂದರೆ ಮೇಲಿನ ಚಿತ್ರದಲ್ಲಿ ಮೊಸರದು ತೆಳಗೆ ಯಾಕೆ ಆಗಿದೆಪ್ಪ ಅಂದರೆ ಅದರ ವಕ್ರತೆ ಕಡಿಮೆಯಾಗಿದೆ. ವಕ್ರತೆ ಕಡಿಮೆ ಆಗುವುದರಿಂದ ಅದು ತೆಳ್ಳಗಾಗುತ್ತದೆ. ಇಲ್ಲಿ ವಕ್ರತೆ ಹೆಚ್ಚಾಗುವುದರಿಂದ ಅದು ಮೊಸರವು ದಪ್ಪ ಆಗುತ್ತದೆ. ಈ ಮೊಸರವು ಯಾಕೆ ಈ ರೀತಿಯಲ್ಲಿ ಆಗುತ್ತೆ ಅಂತ ಕೇಳಿದರೆ, ನಾವು ಯಾವಾಗಲೂ ಕೂಡ ನಾವು ವಸ್ತುಗಳನ್ನು ಕೆಲವೊಂದ್ಸಲ ಸಮೀಪದಿಂದ ನೋಡಬೇಕಾಗುತ್ತದೆ, ಕೆಲವೊಂದ್ಸಲ ದೂರದಿಂದ ವಸ್ತುಗಳನ್ನು ನೋಡಬೇಕಾಗುತ್ತದೆ. ಹೀಗೆ ದೂರದ ವಸ್ತುಗಳನ್ನು ನೋಡುವಾಗ ನಮ್ಮ ಕಣ್ಣಿನ ಮೊಸರದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ, ಮತ್ತೆ ಸಮೀಪದ ವಸ್ತುಗಳನ್ನು ನೋಡುವಾಗ ಕೆಲವೊಂದು ಬದಲಾವಣೆಗಳು ನಮ್ಮ ಕಣ್ಣಿನಲ್ಲಿ ಆಗ್ತಾ ಇರ್ತಾವೆ. ಉದಾಹರಣೆಗೆ ಇಲ್ಲಿ ನೋಡ್ರಿ, ಫಾರ್ ಪಾಯಿಂಟ್ ಅಂತ ಇದೆ. ಫಾರ್ ಪಾಯಿಂಟ್ ಅಂತಂದ್ರೆ ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣಿನ ಮೊಸರದ ವಕ್ರತೆ ಕಡಿಮೆಯಾಗಿ ಅದು ತೆಳ್ಳಗಾಗುತ್ತದೆ ಮೊಸರ. ಹಾಗಾಗಿ ಅದರ ಸಂಗಮ ದೂರ ಹೆಚ್ಚಾಗುತ್ತದೆ. ಕರೆಕ್ಟ್ ಆಗಿ ಸಂಗಮ ದೂರ ಹೆಚ್ಚಾಗಿ ಅದು ರೆಟಿನಾದ ಮೇಲೆ ಏನಾಗುತ್ತದಪ್ಪ ಅಂತಂದ್ರೆ ಆ ಒಂದು ಬೆಳಕಿನ ಕಿರಣಗಳು ಅಲ್ಲಿ ಸಂಗಮ ಆಗ್ತವ. ಇನ್ನು ಸಮೀಪದ ವಸ್ತುಗಳನ್ನು ನೋಡುವಾಗ ಅಂದ್ರೆ ನಿಯರ್ ಪಾಯಿಂಟ್ ಅಂತಂದ್ರೆ ಸಮೀಪದ ವಸ್ತುಗಳನ್ನು ನೋಡುವಾಗ, ಹತ್ತಿರದ ವಸ್ತುಗಳನ್ನು ನೋಡುವಾಗ ಏನಾಗುತ್ತದೆ, ಈ ಒಂದು ಮೊಸರದ ವಕ್ರತೆ ಹೆಚ್ಚಾಗಿ ಮೊಸರು ಏನಾಗುತ್ತದೆ, ದಪ್ಪ ಆಗಿದೆ. ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಇದರ ಪರಿಣಾಮವಾಗಿ ಏನಾಗುತ್ತದಪ್ಪ ಅಂದ್ರೆ ಕಣ್ಣಿನ ಒಂದು ಸಂಗಮ ದೂರ ಕಡಿಮೆ ಆಗ್ತದ. ಕಡಿಮೆಯಾಗಿ ಏನಾಗುತ್ತದಪ್ಪ ಅಂದ್ರೆ ಅದು ಕರೆಕ್ಟ್ ಆಗಿ ರೆಟಿನಾದ ಮೇಲೆ ಅಥವಾ ಅಕ್ಷಿಪಟಲದ ಮೇಲೆ ಆ ಒಂದು ಸಂಗಮ ಆಗ್ತಾವ ಬೆಳಕಿನ ಕಿರಣಗಳೇ. ಹಾಗಾಗಿ ನಮಗೆ ಅಲ್ಲಿ ಸಮೀಪದ ವಸ್ತುಗಳು ಕಾಣ್ತಾ ಇರ್ತವ. ಈ ರೀತಿಯಲ್ಲಿ ಈ ಒಂದು ಮೊಸರವು ದಪ್ಪ ಮತ್ತು ತೆಳ್ಳಗಾಗುವುದಕ್ಕೆ ಇಲ್ಲಿ ಸಹಾಯ ಯಾರು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಸಿಲಿಯರಿ ಸ್ನಾಯುಗಳು. ನೀವು ನೋಡ್ತಾ ಇರಬಹುದು, ಸಿಲಿಯರಿ ಮಸಲ್ಸ್ಗಳು ಸಹಾಯ ಮಾಡ್ತಾ ಇದೆ. ಈ ಸಿಲಿಯರಿ ಸ್ನಾಯುಗಳ ಸಹಾಯದಿಂದ ಅಂದ್ರೆ ಅವು ವಿಶ್ರಾಂತಗೊಂಡಾಗ, ಒಂದ್ಸಲ ಇದು ಓದ್ಕೋಬಹುದು ನೋಡ್ರಿ, ಸಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಂಡಾಗ ಮೊಸರವು ತೆಳ್ಳಗಾಗುತ್ತದೆ. ಮೊಸರವೇನಾಗಿದೆ, ತೆಳ್ಳಗಾಗುತ್ತದೆ. ಇದರಿಂದ ಕಣ್ಣಿನದ ಮೊಸರತೆ ವಕ್ರತೆ ಕಡಿಮೆಯಾಗುತ್ತದೆ ಮತ್ತು ಸಂಗಮ ದೂರ ಹೆಚ್ಚಾಗುತ್ತದೆ. ಇದರಿಂದ ದೂರದ ವಸ್ತುಗಳು ಸ್ಪಷ್ಟವಾಗಿ ನೋಡಬಹುದು. ಮತ್ತು ಹತ್ತಿರದ ವಸ್ತುಗಳನ್ನು ನೋಡುವಾಗ ಕಣ್ಣಿನ ಸಿಲಿಯರಿ ಸ್ನಾಯುಗಳು ಕುಗ್ಗುತ್ತವೆ. ಸಿಲಿಯರಿ ಸ್ನಾಯುಗಳು ಕುಗ್ಗಿದಾಗ ಅಥವಾ ಅವು ವಿಶ್ರಾಂತಗೊಂಡಾಗ ಆ ಮೊಸರದಲ್ಲಿ ಬದಲಾವಣೆಗಳಾಗ್ತವ. ಇದರಿಂದ ಕಣ್ಣಿನ ಮೊಸರದ ವಕ್ರತೆ ಹೆಚ್ಚಾಗುತ್ತದೆ. ಆಗ ಕಣ್ಣಿನ ಮೊಸರವು ದಪ್ಪವಾಗುತ್ತದೆ. ಇದರ ಪರಿಣಾಮವಾಗಿ ಕಣ್ಣಿನ ಸಂಗಮ ದೂರ ಕಡಿಮೆಯಾಗುತ್ತದೆ ಮತ್ತು ಹತ್ತಿರದ ವಸ್ತುಗಳನ್ನು ನಾವು ಸ್ಪಷ್ಟವಾಗಿ ಗೋಚರಿಸುತ್ತೇವೆ. ಈ ರೀತಿಯಲ್ಲಿ ಏನಾಗ್ತಾ ಇರ್ತದಪ್ಪ ಅಂದ್ರೆ ಕಣ್ಣು ಹೊಂದಾಣಿಕೆಯನ್ನು ಮಾಡ್ತಾ ಇರ್ತದ. ಏನು ಹೊಂದಾಣಿಕೆ ಮಾಡ್ತಾ ಇರ್ತದ? ದೂರದ ವಸ್ತುಗಳನ್ನು ನೋಡುವಾಗ ತನ್ನಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ ಕಣ್ಣಿನಲ್ಲಿ, ಮತ್ತು ಸಮೀಪದ ವಸ್ತುಗಳನ್ನು ನೋಡುವಾಗ ತನ್ನಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವ. ಮುಖ್ಯವಾಗಿ ಮೊಸರದಲ್ಲಿ ಯಾವುದರ ಸಹಾಯದಿಂದ? ಸಿಲಿಯರಿ ಸ್ನಾಯುಗಳ ಸಹಾಯದಿಂದ. ಈ ರೀತಿಯಲ್ಲಿ ಸಿಲಿಯರಿ ಸ್ನಾಯುಗಳ ಸಹಾಯದಿಂದ ಕಣ್ಣು ತಾನು ಏನು ಹೊಂದಾಣಿಕೆ ಮಾಡಿಕೊಳ್ಳುತ್ತದಲ್ಲ ವಸ್ತುಗಳನ್ನು ನೋಡುವಾಗ, ಅದನ್ನೇ ನಾವು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತೇಳಿ ನಾವು ಕರೀತೇವೆ. ಇಲ್ಲಿ ಉತ್ತರ ಕೂಡ ಇದೆ, ತಾವು ನೋಡಬಹುದು. ಸಿಲಿಯರಿ ಸ್ನಾಯುಗಳ ಸಹಾಯದಿಂದ ಹತ್ತಿರದ ಮತ್ತು ದೂರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುವಂತೆ ಕಣ್ಣಿನ ಮೊಸರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವಂತಹ ಸಾಮರ್ಥ್ಯಕ್ಕೆ ನಾವು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಹೇಳಿ ನಾವು ಕರೆಯುತ್ತೇವೆ. ಇನ್ನು ಕಣ್ಣಿನ ಕುರಿತಾಗಿ ಕಣ್ಣಿನ ಕನಿಷ್ಠ ದೂರ ಮತ್ತು ಗರಿಷ್ಠ ದೂರ ಅನ್ನುವಂತಹ ಮತ್ತೊಂದು ಕಾನ್ಸೆಪ್ಟ್ ಇರುತ್ತದೆ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದನ್ನು ಕೂಡ ತಾವು ತಿಳ್ಕೋಬೇಕಾಗುತ್ತದೆ. ಬಹು ಆಯ್ಕೆಯಲ್ಲಿ ಕೇಳ್ತಾ ಇರ್ತಾರ ಕಣ್ಣಿನ ಕನಿಷ್ಠ
ದೂರ ಬಿಂದು ಎಷ್ಟು ಅಂತೇಳಿ, ಅಥವಾ ಕಣ್ಣಿನ ಗರಿಷ್ಠ ದೂರ ಬಿಂದು ಅಂಥೇಳಿ. ಅಂದರೆ ಕಣ್ಣಿನ ಕನಿಷ್ಠ ದೂರ ಅಥವಾ ಕಣ್ಣಿನ ಸಮೀಪ ಬಿಂದು ಎಷ್ಟು ಅಂತ ಕೇಳಿದರೆ 25 ಸೆಂಟಿಮೀಟರ್ ಆಗಿರುತ್ತದೆ. ನೆನಪಿಟ್ಕೋಬೇಕು. ಅಂದರೆ ಏನಿದ್ರ ಅರ್ಥ ಏನು? ಒಂದು ವಸ್ತು 25 ಸೆಂಟಿಮೀಟರ್ಗಿಂತ ಅತ್ಯಂತ ಇನ್ನೂ ಸಮೀಪದಲ್ಲಿ ನಮ್ಮ ಕಣ್ಣಿನ ಹತ್ರ ಇದ್ದರೆ ಆ ವಸ್ತು ನಮಗೆ ಗೋಚರಿಸುವುದಿಲ್ಲ. ಕನಿಷ್ಠ ಅಷ್ಟು ದೂರ ಇರಲೇಬೇಕು. ಒಂದು ವಸ್ತು ನಮಗೆ ಕಾಣಬೇಕು ಅಂತಂದರೆ, ಒಂದು ವಸ್ತು ನಮ್ಮ ಕಣ್ಣಿಗೆ ನಮಗೆ ಕಾಣಬೇಕು ಅಂತಂದರೆ ಅದು ಕನಿಷ್ಠ ಒಂದು 25 ಸೆಂಟಿಮೀಟರ್ ದೂರ ಇರಬೇಕು. ಅದಕ್ಕಿಂತ ಕೂಡ ನಾವು ಸಮೀಪದಲ್ಲಿ ಆ ವಸ್ತುವನ್ನು ನಾವು ನೋಡ್ತೀವಿ ಅಂತಂದರೆ ಅದು ನಮಗೆ ಸರಿಯಾಗಿ ಕಾಣೋದಿಲ್ಲ. ಉದಾಹರಣೆಗೆ ನೀವು ಪುಸ್ತಕವನ್ನು ಓದುವಾಗ ಅತೀ ಸಮೀಪಕ್ಕೆ ನಿಮ್ಮ ಕಣ್ಣಿನ ಹತ್ತಿರ ನಿಮ್ಮ ಪುಸ್ತಕವನ್ನು ಒಯ್ದು ನೀವು ಓದೋದಕ್ಕೆ ಪ್ರಯತ್ನ ಪಟ್ಟು ನೋಡ್ರಿ, ನಿಮಗೆ ಓದೋದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಕನಿಷ್ಠ ಒಂದು 25 ಸೆಂಟಿಮೀಟರ್ ಆ ವಸ್ತುಗಳು ದೂರ ಇದ್ರೇನೆ ಅವು ನಮ್ಮ ಕಣ್ಣಿಗೆ ಕಾಣ್ತಾವ. ಇದನ್ನೇ ನಾವು ಕಣ್ಣಿನ ಕನಿಷ್ಠ ದೂರ ಅಥವಾ ಕಣ್ಣಿನ ಸಮೀಪ ಬಿಂದು ಅಂಥೇಳಿ ನಾವು ಕರೆಯುತ್ತೇವೆ. ಹಾಗಾದರೆ ಗರಿಷ್ಠ ಬಿಂದು ಎಷ್ಟಿರುತ್ತದೆ? ಗರಿಷ್ಠ ಬಿಂದು ನೋಡ್ರಿ ಅನಂತ ದೂರವಾಗಿದೆ. ಯಾಕಂದರೆ ಬಹಳ ದೂರದಲ್ಲಿರುವಂತಹ ನಮಗೆ ನಕ್ಷತ್ರಗಳು, ನಮಗೆ ಬಹಳ ದೂರದಲ್ಲಿರುವಂತಹ ವಸ್ತುಗಳು ಕೂಡ ನಮಗೆ ಕಾಣ್ತಾ ಇರ್ತವೆ. ಹಾಗಾಗಿ ಕಣ್ಣಿನ ಗರಿಷ್ಠ ದೂರ ನಾವು ಅನಂತ ಅಂಥೇಳಿ ಕರೆಯುತ್ತೇವೆ. ಕಣ್ಣಿನ ಕನಿಷ್ಠ ದೂರ ಅಥವಾ ಸಮೀಪ ಬಿಂದು 25 ಸೆಂಟಿಮೀಟರ್ ಆಗಿರುತ್ತದೆ. ನೆನ್ಪಿಟ್ಕೋಬೇಕು. ಇನ್ನು ಮುಂದೆ ಈ ದೃಷ್ಟಿದೋಷಗಳು ಮತ್ತು ಅವುಗಳ ಪರಿಹಾರದ ಕುರಿತಾಗಿ ನಾವು ತಿಳಿಯಬೇಕಾಗಿದೆ. ಸೊ ಏನಿದು ದೃಷ್ಟಿದೋಷ ಅಂತಂತಂದರೆ ನೋಡ್ರಿ, ಕಣ್ಣಿಗೆ ಕೆಲವೊಂದು ಸಮಸ್ಯೆಗಳು ಬರ್ತಾ ಇರ್ತವ. ಕಣ್ಣು ಒಂದು ಅಂಗ ಆಗಿದೆ. ಸೊ ವಯಸ್ಸಾದಂತೆಲ್ಲ ಅಥವಾ ಕೆಲವೊಂದು ಕಾರಣಾಂತರಗಳಿಂದ ಅಥವಾ ಹುಟ್ಟಿದ ತಕ್ಷಣದಿಂದಲೇ ಕೆಲವೊಂದು ಸಮಸ್ಯೆಗಳು ಕಣ್ಣಿಗೆ ಬರ್ತಾ ಇರ್ತವ. ಕಣ್ಣಿಗೆ ಬರುವಂತಹ ಮುಖ್ಯವಾಗಿ 3 ಸಮಸ್ಯೆಗಳ ಕುರಿತಾಗಿ ನಾವು ಈ ಒಂದು ಭಾಗದಲ್ಲಿ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೋಬೇಕು. ಮೊದಲನೇದೇನಪ್ಪ ಅಂತಂದರೆ ಸಮೀಪ ದೃಷ್ಟಿದೋಷ ಅಥವಾ ಮಯೋಫಿಯಾ. ಏನಿದು ಸಮೀಪ ದೃಷ್ಟಿದೋಷ ಅಂತಂದರೆ, ಸಮೀಪ ದೃಷ್ಟಿದೋಷ ಅಂತಂದರೆ ಸಮೀಪದ ವಸ್ತುಗಳು ಅವರಿಗೆ ಕಾಣ್ತಾವ, ಆದರೆ ದೂರದ ವಸ್ತುಗಳು ಅವರಿಗೆ ಕಾಣುವುದಿಲ್ಲ. ಅಂತಹ ಸ್ಥಿತಿಯನ್ನು ನಾವು ಸಮೀಪ ದೃಷ್ಟಿದೋಷ ಅಂಥೇಳಿ ನಾವು ಕರೆಯುತ್ತೇವೆ, ಅಥವಾ ಮಯೋಫಿಯಾ ಅಂಥೇಳಿ ಕೂಡ ಕರೆಯುತ್ತಾರೆ. ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ಇಂತಹ ಸ್ಥಿತಿಗೆ ನಾವು ಏನಂತ ಕರಿತೀವಿ? ಇಂತಹ ಸ್ಥಿತಿಗೆ ನಾವು ಸಮೀಪ ದೃಷ್ಟಿದೋಷ ಅಥವಾ ಮಯೋಫಿಯಾ ಅಂಥೇಳಿ ನಾವು ಕರೆಯುತ್ತೇವೆ. ಯಾಕೆ ಬರುತ್ತದೆ ಕೇಳ್ತಾ ಇರ್ತಾರೆ. ಸಮೀಪ ದೃಷ್ಟಿದೋಷ ಎಂದರೇನು, ಅದಕ್ಕೆ ಕಾರಣಗಳು ಬರೆಯಿರಿ ಮತ್ತು ಅದಕ್ಕೆ ಪರಿಹಾರ ಬರೆಯಿರಿ, ಮತ್ತು ಅದಕ್ಕೆ ಬಳಸುವಂತಹ ಮಸೂರ ಯಾವುದು, ಸಮೀಪ ದೃಷ್ಟಿದೋಷವನ್ನು ಸರಿಪಡಿಸಲು ಬಳಸುವ ಮಸೂರವನ್ನು ಬರೆಯಿರಿ. ಈ ರೀತಿಯಲ್ಲಿ ಪ್ರಶ್ನೆಗಳು ಬರ್ತಾ ಇರ್ತವ. ಮತ್ತು ಪರೀಕ್ಷಾ ದೃಷ್ಟಿಯಿಂದ ಕೂಡ ಈ ಸಮೀಪ ದೃಷ್ಟಿದೋಷಕ್ಕೆ ಸಂಬಂಧಪಟ್ಟಿರುವಂತಹ ಈ ಚಿತ್ರಗಳು ಕೂಡ ತಮಗೆ ಪರೀಕ್ಷೆಗೆ ಬರ್ತಾವ. ಹಾಗಾಗಿ ಎಲ್ಲ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಕಾರಣ ಏನು? 3 ಕಾರಣಗಳಿರ್ತಾವ. ಮೊದಲನೇದೇನಪ್ಪ ಅಂತಂದರೆ ದೂರಬಿಂದುವು ಅನಂತಕ್ಕಿಂತ ಹತ್ತಿರವಿರುತ್ತದೆ. ದೂರಬಿಂದು ಏನಾಗಿರಬೇಕು? ಕಣ್ಣಿನದ್ದು ಅನಂತ ಇರಬೇಕಂದ್ರೆ ಬಹಳ ದೂರ ತನಕ ಇರುವಂತಹ ವಸ್ತುಗಳು ಕೂಡ ಕಾಣಿಸ್ತಾ ಇರಬೇಕು. ಹಾಗಾಗಿ ಆ ದೂರಬಿಂದುವು ಅನಂತಕ್ಕಿಂತ ಹತ್ತಿರವಿದ್ದಾಗ ನಮಗೆ ಸಮೀಪ ದೃಷ್ಟಿದೋಷ ಬರುತ್ತದೆ. ಇನ್ನೊಂದು ಕಣ್ಣಿನದ ಮಸೂರದ ವಿಪರೀತ ವಕ್ರತೆ. ಒಂದು ವೇಳೆ ಆ ವಕ್ರತೆ ಏನಾದರೂ ಹೆಚ್ಚಾದಾಗ, ವಿಪರೀತ ವಕ್ರತೆ ಇತ್ತಂತಂದರೆ ಆವಾಗ ಕೂಡ ನಮಗೆ ಈ ಒಂದು ಸಮೀಪ ದೃಷ್ಟಿದೋಷ ಬರುತ್ತದೆ. ಮತ್ತು ಈ ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದರಿಂದ, ಕಣ್ಣುಗುಡ್ಡೆನೇ ಬಹಳ ದೊಡ್ಡದಿತ್ತು ಅಥವಾ ಉದ್ದವಾಗಿತ್ತು ಅಂತಂದರೆ ಕೂಡ ನಮಗೇನಾಗುತ್ತಪ್ಪ ಅಂದರೆ ಆ ಒಂದು ಸಮಸ್ಯೆ ಕೂಡ ಬರ್ತಾ ಇರ್ತದೆ. ಯಾವ ಸಮಸ್ಯೆ? ಸಮೀಪ ದೃಷ್ಟಿದೋಷ ಬರ್ತಾ ಇರ್ತದೆ. ಸೊ ಈ ಎಲ್ಲ ಕಾರಣಗಳಿಂದ ಏನಾಗುತ್ತದಪ್ಪ ಅಂದರೆ, ಈ 3 ಕಾರಣಗಳಿಂದ ಏನಾಗುತ್ತದಪ್ಪ ಅಂದರೆ, ಆ ಬೆಳಕಿನ ಕಿರಣಗಳು ಸರಿಯಾಗಿ ಈ ಒಂದು ಅಕ್ಷಿಪಟಲದ ಮೇಲೆ ಬಂದು ಸಂಧಿಸುವುದಿಲ್ಲ. ಈ ಅಕ್ಷಿಪಟಲದ ಮೇಲೆ ಸಂಧಿಸಬೇಕಿಲ್ಲಿ. ಚಿತ್ರ ನೀವು ನೋಡ್ತಾ ಇರ್ಬೋದು. ABC ಅಂತ 3 ಚಿತ್ರಗಳಿವೆ. ಎ ಸಮೀಪ ದೃಷ್ಟಿ ಕಣ್ಣು ಮತ್ತು ಸಮೀಪ ದೃಷ್ಟಿಗೆ ನಿಮ್ನ ಮಸೂರದಿಂದ ಪರಿಹಾರವನ್ನು ಸೂಚಿಸುವ ಚಿತ್ರ ಹಾಕಿ ಅಂತ ಹೇಳಿ ಕೂಡ ಕೇಳ್ತಾ ಇರ್ತಾರ. ಹಾಗಾಗಿ ಸರಿಯಾಗಿ ನೆನ್ಪಿಟ್ಕೋಬೇಕು. ಕರೆಕ್ಟಾಗಿ ಏನಾಗಬೇಕು, ಆ್ಯಕ್ಚುಲಿ ಇಲ್ಲಿ ಮೇಲಿನ ಚಿತ್ರ ಇದೆಯಲ್ಲ, ಈ ಚಿತ್ರದಲ್ಲಿ ಇರುವ ಹಾಗೆ ಕರೆಕ್ಟಾಗಿ ಬೆಳಕಿನ ಕಿರಣಗಳು ಈ ಒಂದು ಅಕ್ಷಿಪಟಲದ ಮೇಲೆ ಸಂಧಿಸಬೇಕು. ಆವಾಗಲೇ ನಮಗೆ ಕರೆಕ್ಟಾಗಿ ವಸ್ತುಗಳು ಕಾಣ್ತವ. ಆದರೆ ಸಮೀಪ ದೃಷ್ಟಿ ದೋಷ ಇದ್ದವ್ರಿಗೆ ಏನಾಗ್ತದಪ್ಪ ಅಂದರೆ, ಅವರಿಗೆ ದೂರ ಬಿಂದು ಅನಿತಕ್ಕಿಂತ ಹತ್ತಿರ ಇದ್ದಾಗ, ಅವರದ ಕಣ್ಣಿನ ಮಸೂರ, ಈ ಮಸೂರದ ಎಲ್ಲ ಅದರ ವಕ್ರತೆ ಹೆಚ್ಚಿದಾಗ, ಅಂದರೆ ಅದು
ಅದು ತೆಳ್ಳಗಾದಾಗ ದಪ್ಪ ಆದಾಗ, ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದರಿಂದ. ಸೊ ಈ ಎಲ್ಲ ಕಾರಣಗಳಿಂದ ಏನಾಗ್ತದಪ್ಪ ಅಂದರೆ ಆ ಬೆಳಕಿನ ಕಿರಣಗಳು ಏನಾಗ್ತವಪ್ಪ ಅಂದರೆ ಅಕ್ಷಿಪಟಲದ ಮುಂಭಾಗದಲ್ಲಿ ಬಂದು ಇಲ್ಲಿ ಸಂಧಿಸ್ತಾ ಇದೆ. ಹೌದಾ, ಇಲ್ಲಿ ಸಂಧಿಸ್ತಾ ಇದೆ. ಹಾಗಾಗಿ ಏನಾಗುತ್ತೆ ಅಪ್ಪ ಅಂತಂದರೆ ಆವಾಗ ನಮಗೆ ಸಮೀಪ ದೃಷ್ಟಿ ದೋಷ ಸಮಸ್ಯೆ ಬರ್ತದೆ. ಹಾಗಾದರೆ ಈ ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಲು ನಾವು ಏನು ಮಾಡಬೇಕು, ಇದಕ್ಕೆ ಇರುವಂಥ ಪರಿಹಾರ ಏನಪ್ಪ ಅಂತಂದರೆ, ನೋಡಿ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಮಸೂರವನ್ನು ಬಳಸಿದ್ದಾರೆ. ಯಾವ ಮಸೂರ ಇದು? ನಿಮ್ನ ಮಸೂರವನ್ನು ಬಳಸಿದ್ದಾರೆ. ಸೊ ನಿಮ್ನ ಮಸೂರ ಬಳಸೋದ್ರಿಂದ ಏನಾಗುತ್ತದೆ, ನಿಮ್ನ ಮಸೂರಕ್ಕೆ ಎಂಥ ಶಕ್ತಿ ಇದೆ, ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುವಂತಹ ಶಕ್ತಿ ಇದೆ. ಸೊ ಇಲ್ಲಿ ಬೆಳಕಿನ ಕಿರಣಗಳು ವಿಕೇಂದ್ರೀಕರಣ ಆಗಿ ಆಮೇಲೆ ಇಲ್ಲಿ ಮಸೂರದ ಸಹಾಯದಿಂದ ಕೇಂದ್ರೀಕರಣ ಆಗ್ತವೆ. ಹಾಗಾಗಿ ಅದರ ಸಂಗಮ ಒಂದು ದೂರ ಹೆಚ್ಚಾಗುತ್ತದೆ. ಕರೆಕ್ಟಾಗಿ ಅದು ಅಕ್ಷಿಪಟಲದ ಮೇಲೆ ಬಂದು ಆ ಬೆಳಕಿನ ಕಿರಣಗಳು ಸಂಧಿಸ್ತವ. ಹಾಗಾಗಿ ಈ ಒಂದು ಸಮೀಪ ದೃಷ್ಟಿ ದೋಷಕ್ಕೆ ಪರಿಹಾರ ನಮಗೆ ಸಿಗುತ್ತದೆ. ಸೊ ನೆನ್ಪಿಟ್ಕೋಬೇಕು, ಸಮೀಪ ದೃಷ್ಟಿ ದೋಷ ಎಂದರೇನು, ಕಾರಣಗಳೇನು, 3 ಕಾರಣಗಳಾವ, ಮತ್ತು ಪರಿಹಾರ ಅಲ್ಲಿ ಬಳಸುವಂತಹ ಮಸೂರ ಯಾವುದು, ನಿಮ್ನ ಮಸೂರ. ಸರಿಯಾಗಿ ನೆನ್ಪಿಟ್ಕೋಬೇಕು. ಇನ್ನು ಕಣ್ಣಿನಿಗೆ ಇರುವಂತಹ ಮತ್ತೊಂದು ಸಮಸ್ಯೆ ಏನಪ್ಪ ಅಂದರೆ ದೂರದೃಷ್ಟಿ ದೋಷ. ಇದನ್ನು ಹೈಪರ್ ಮೆಟ್ರೋಫಿಯಾ ಅಂತ ಹೇಳಿ ಕೂಡ ಕರೆಯುತ್ತಾರೆ. ಸೊ ಏನಿದು ಹೈಪರ್ ಮೆಟ್ರೋಫಿಯಾ? ಸೊ ಸಮೀಪ ದೃಷ್ಟಿ ದೋಷಕ್ಕೆ ವಿರುದ್ಧವಾಗಿ ನಾವು ಬರೀಬೇಕಾಗುತ್ತದೆ ದೂರದೃಷ್ಟಿ ದೋಷದ ಒಂದು ವ್ಯಾಖ್ಯೆ. ದೂರದೃಷ್ಟಿ ದೋಷ ಅಂದರೆ ದೂರದ ವಸ್ತುಗಳು ಕಾಣ್ತವ, ಆದರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ಇಂತಹ ಒಂದು ಸ್ಥಿತಿಯನ್ನು ನಾವೇನೆಂದು ಕರೆಯುತ್ತೇವೆಪ್ಪ ಅಂದರೆ ದೂರ ದೃಷ್ಟಿ ದೋಷ ಅಂತೇಳಿ ನಾವು ಕರೆಯುತ್ತೇವೆ. ಸೊ ಕಾರಣಗಳೇನು? ಸಮೀಪ ಬಿಂದುವು 25 ಸೆಂಟಿಮೀಟರ್ಗಿಂತ ತುಂಬ ದೂರದಲ್ಲಿರುತ್ತದೆ. ಸೊ ಸಮೀಪ ಬಿಂದು ಆ್ಯಕ್ಚುಲಿ ಎಷ್ಟಿರಬೇಕು, 25 ಸೆಂಟಿಮೀಟರ್ ಇರಬೇಕು. ಅದಕ್ಕಿಂತಲೂ ತುಂಬ ದೂರದಲ್ಲಿ ಇದ್ದರೆ ಏನಾಗುತ್ತದಪ್ಪ ಅಂದರೆ ಈ ದೂರದೃಷ್ಟಿ ದೋಷ ಬರುತ್ತದೆ. ಇನ್ನು ಎರಡನೇ ಕಾರಣ ಏನು? ಮಸೂರದ ಸಂಗಮ ದೂರವು ಅಧಿಕವಾಗಿರುವುದು, ಸಂಗಮ ದೂರ ಹೆಚ್ಚಾಗುತ್ತದೆ. ಇನ್ನು ಮೂರನೇದು ಕಣ್ಣುಗುಡ್ಡೆಯು ಅತಿ ಚಿಕ್ಕದಾಗಿರುವುದು. ಈ 3 ಕಾರಣಗಳಿಂದ ಏನಾಗುತ್ತದೆಪ್ಪ ಅಂತಂದರೆ ಬೆಳಕಿನ ಒಂದು ಕಿರಣಗಳು ಅಕ್ಷಿಪಟಲದ ಹಿಂಭಾಗದಲ್ಲಿ ಬಂದು ಇಲ್ಲಿ ಸಂಧಿಸ್ತವ. ಹಾಗಾಗಿ ನಮಗೆ ಅಲ್ಲಿ ದೂರದೃಷ್ಟಿಯ ಸಮಸ್ಯೆ ಉಂಟಾಗುತ್ತದೆ, ಅದರ ಸಂಗಮ ದೂರ ಹೆಚ್ಚಾಗುತ್ತದೆ. ಸೊ ಅದಕ್ಕಾಗಿ ಅದರ ಕಡಿಮೆ ಮಾಡೋ ಸಲುವಾಗಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಪರಿಹಾರ ಏನಪ್ಪ ಅಂತಂದರೆ ಸೂಕ್ತ ಸಾಮರ್ಥ್ಯದ ಪೀನ ಮಸೂರವನ್ನು ನಾವು ಬಳಸಬೇಕಾಗುತ್ತದೆ. ನೆನ್ಪಿಟ್ಕೋಬೇಕು, ಈ ಒಂದು ದೂರದೃಷ್ಟಿ ದೋಷಕ್ಕೆ ಬಳಸುವಂತಹ ಮಸೂರ ಯಾವುದಪ್ಪ ಅಂತಂದರೆ ಪೀನ ಮಸೂರವನ್ನು ನಾವು ಬಳಸಬೇಕಾಗುತ್ತದೆ. ಸೊ ಪೀನ ಮಸೂರ ಬಳಸುವುದರ ಮೂಲಕ ಈ ದೂರದೃಷ್ಟಿ ದೋಷಕ್ಕೆ ನಾವು ಪರಿಹಾರವನ್ನು ಕಂಡುಕೋಬೇಕಾಗುತ್ತದೆ. ಸೊ ದೂರದೃಷ್ಟಿ ದೋಷ ಎಂದರೇನು, ಅದಕ್ಕೆ ಕಾರಣಗಳು ಮತ್ತು ಅದಕ್ಕೆ ಪರಿಹಾರಗಳು, ಮತ್ತು ಈ 3 ಚಿತ್ರಗಳು ಕೂಡ ತಾವು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಇನ್ನು ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಮತ್ತೊಂದು ಸಮಸ್ಯೆ ಯಾವುದಪ್ಪ ಅಂತಂದರೆ ಪ್ರೆಸ್ ಬಯೋಪಿಯಾ ಅಂತ ಹೇಳಿ. ಏನಿದು ಪ್ರೆಸ್ ಬಯೋಪಿಯಾ ಅಂತಂತಂದರೆ ವಯಸ್ಸಾದವರಿಗೆ ಕಂಡುಬರುವಂತಹ ಒಂದು ಸಮಸ್ಯೆ ಆಗಿದೆ. ಸಾಮಾನ್ಯವಾಗಿ ವಯಸ್ಸಾದಂತೆಲ್ಲ ಈ ಒಂದು ಮಾನವನ ದೇಹವು ಕಣ್ಣು ಒಂದು ಅಂಗ ಆಗಿದೆ, ಜೀವಕೋಶಗಳಿಂದ ಅಂಗಾಂಶಗಳಿಂದ ಮಾಡಲ್ಪಟ್ಟಿರುತ್ತದೆ. ಸೊ ವಯಸ್ಸಾದಂತೆಲ್ಲ ಅಂಗಾಂಶಗಳು ಸ್ನಾಯುಗಳೆಲ್ಲ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಕಳೆದುಕೊಳ್ತಾ ಬರ್ತವ. ಅಂತಹ ಸಂದರ್ಭದಲ್ಲಿ ಅದರ ಹೊಂದಾಣಿಕೆಯ ಸಾಮರ್ಥ್ಯ ಕಡಿಮೆಯಾಗಿ ಈ ಪ್ರೆಸ್ ಬಯೋಪಿಯಾ ಎನ್ನುವಂತಹ ಒಂದು ಸಮಸ್ಯೆ ಬರುತ್ತದೆ. ಸೊ ಇದಕ್ಕೆ ಕಾರಣಗಳು ಅಥವಾ ಪರಿಹಾರಗಳು ಕೂಡ ಕೇಳಬಹುದು. ಸೊ ಏನಾದ ಇಲ್ಲಿ ಒಂದ್ಸಲ ನಾವು ಓದ್ಕೊಳ್ಳೋಣ ನೀಟಾಗಿ. ವಯಸ್ಸಾದಂತೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆಯಾಗುತ್ತದೆ, ಅಂದರೆ ಸಮೀಪ ಬಿಂದುವು ದೂರ ಸರಿಯುತ್ತದೆ. ಕಾರಣಗಳೇನು? ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಪ್ರೆಸ್ ಬಯೋಪಿಯಾ ಬರುವುದಕ್ಕೆ ಮುಖ್ಯ ಕಾರಣನೇ ಇದು. ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಸ್ಥಿತಿಸ್ಥಾಪಕ ಶಕ್ತಿ ಅಂತಂದರೆ ಅದು ಸಮೀಪದ ವಸ್ತುಗಳನ್ನು ಮತ್ತು ದೂರದ ವಸ್ತುಗಳನ್ನು ನೋಡುವಾಗ ಅದು ಕುಗ್ಗುವ ಮತ್ತು ಹಿಗ್ಗುವ, ಅಂದರೆ ವಕ್ರತೆ ಹೆಚ್ಚು ಕಡಿಮೆ ಆಗಬೇಕು. ಅಂದರೆ ಮಸೂರವು ತೆಳಗಾಗುವುದು ದಪ್ಪಗಾಗುವುದು ಆಗ್ತಾ ಇರಬೇಕು. ಸೊ ಅದು ಆಗುವಂತಹ ಒಂದು ಗುಣಕ್ಕೆ ನಾವು ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರಿತೀವಿ. ಆ ಹೊಂದಾಣಿಕೆಯ ಸಾಮರ್ಥ್ಯ ಅಥವಾ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಅದು ಕಳೆದುಕೊಳ್ತಾ ಹೋಗ್ತದೆ. ಎರಡನೇದು ಸಿಲಿಯರಿ ಸ್ನಾಯುಗಳು ಕೂಡ ದುರ್ಬಲ ಆಗ್ತವೆ. ಸೊ ಆ ಹೊಂದಾಣಿಕೆ ಸಾಮರ್ಥ್ಯ ಮಾಡುವುದೇ ಸಿಲಿಯರಿ ಸ್ನಾಯುಗಳು. ಮಸೂರದ ಹೊಂದಾಣಿಕೆ ಸಾಮರ್ಥ್ಯವು ಸಿಲಿಯರಿ ಸ್ನಾಯುಗಳಿಗೆ ಸಹಾಯದಿಂದ ಆಗ್ತಾ ಇರ್ತದೆ. ಇನ್ನು ಸಿಲಿಯರಿ ಸ್ನಾಯುಗಳು ಕೂಡ ದುರ್ಬಲವಾಗುವುದರಿಂದ ಮಸೂರ ತನ್ನ ಆ ಹೊಂದಾಣಿಕೆ ಸಾಮರ್ಥ್ಯವನ್ನು ಅಥವಾ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ತಾ ಹೋಗ್ತದೆ. ಸೊ ಇದನ್ನು ನಾವು ಪರಿಹಾರ, ಇದಕ್ಕೆ ಏನಪ್ಪ ಪರಿಹಾರ, ಪ್ರೆಸ್ ಬಯೋಪಿಯಾವನ್ನು ಹೇಗೆ ನಿವಾರಿಸಬೇಕು ಅಂತ ಕೇಳಿದ್ರೆ
ಇದಕ್ಕೆ ಸೂಕ್ತ ನಿಮ್ನ ಮೊಸರವನ್ನಾದರೂ ಬಳಸ್ಬೋದು ಅಥವಾ ಪೀನ ಮೊಸರವನ್ನಾದರೂ ಬಳಸ್ಬೋದು. ಅಂದರೆ ಪ್ರೆಸ್ಬಯೋಪಿಯಾ ಬಂದವರಿಗೆ ಕೆಲವೊಬ್ಬರಿಗೆ ಸಮೀಪ ದೃಷ್ಟಿದೋಷ ಕೂಡ ಆಗುತ್ತದೆ, ಕೆಲವೊಬ್ಬರಿಗೆ ದೂರದೃಷ್ಟಿ ದೋಷ ಕೂಡ ಆಗ್ತದೆ. ಹಾಗಾಗಿ ನಿಮ್ನ ಮೊಸರವನ್ನು ಆದರೂ ಬಳಸ್ಬೋದು ಅಥವಾ ಪೀನ ಮೊಸರವನ್ನಾದರೂ ಬಳಸ್ಬೋದು. ಅಥವಾ ಎರಡೂ ಸಮಸ್ಯೆಗಳು ಬಂದಲ್ಲಿ, ಅಂದರೆ ಅವರಿಗೆ ಸಮೀಪ ದೃಷ್ಟಿ ದೋಷನೂ ಇದೆ, ದೂರದೃಷ್ಟಿ ದೋಷನೂ ಸಮಸ್ಯೆ ಬಂದಿದೆ ಅಂದಾಗ ದ್ವಿಸಂಗಮ ಮಸೂರಗಳನ್ನು ನಾವು ಬಳಸಬೇಕಾಗುತ್ತದೆ. ಸೊ ಇಲ್ಲಿ ಪರಿಹಾರದಲ್ಲಿ ತಾವು ಓದ್ಕೋಬಹುದು. ಸೊ ಇಲ್ಲಿಗೆ ಏನಾಯಿತಪ್ಪ ಅಂದರೆ ಈ ಪಾಠದಲ್ಲಿ ಮಾನವನ ಕಣ್ಣಿನ ಕುರಿತಾಗಿ ನಾವು ಈಗ ತಿಳ್ಕೊಂಡಿದ್ದೇವೆ. ಮಾನವನ ಕಣ್ಣಿನ ರಚನೆ, ಅದರ ಭಾಗಗಳು, ಅದರ ಕಾರ್ಯಗಳು, ಅದರ ಜೊತೆಯಲ್ಲಿ ಈ ಕಣ್ಣಿಗೆ ಬರುವಂತಹ ಸಮಸ್ಯೆಗಳು, ಅದಕ್ಕೆ ಪರಿಹಾರಗಳು, ಇವೆಲ್ಲವನ್ನು ತಿಳಿದುಕೊಂಡಿದ್ದೇವೆ. ಇನ್ನು ಭಾಗ 3 ವಿಡಿಯೋದಲ್ಲಿ ನಾವು ಏನು ತಿಳ್ಕೊಬೇಕಪ್ಪ ಅಂತಂದರೆ ಇನ್ನೂ ಒಂದು ಸಣ್ಣದಂಥ ಒಂದು ವಿಷಯವನ್ನು ನಾನು ಮರೆತು ಹೋಗಿದ್ದೆ, ಅದನ್ನು ಕೂಡ ತಿಳಿಸೋದಕ್ಕೆ ಪ್ರಯತ್ನ. ಏನಪ್ಪ ಅಂದರೆ ಕಣ್ಣಿಗೆ ಮತ್ತೊಂದು ಸಮಸ್ಯೆ ಕೂಡ ಇರುತ್ತದೆ. ಏನಪ್ಪ ಅಂತಂದರೆ ಈ ಮೊಸರು ಇರ್ತದಲ್ಲ ಕಣ್ಣಿನ ಒಳಗಡೆ ದ್ವೀಪಿನ ಮೊಸರ, ಆ ಮೊಸರದ ಮೇಲುಗಡೆ ಕಣ್ಣಿನ ಪೊರೆ ಅಂಥೇಳಿ ಒಂದು ಬೆಳೀತದೆ. ಸೊ ಪೊರೆ ಅಂತಂದರೆ ಇದು ಹಾಲಿನ ರೀತಿಯಲ್ಲಿ, ಮೋಡದ ರೀತಿಯಲ್ಲಿ, ಯಾವ ರೀತಿಯಲ್ಲಿ ಆಕಾಶದಲ್ಲಿ ಮೋಡ ಇದ್ದಾಗ ನಮಗೆ ಸೂರ್ಯ ಕಾಣೋದಿಲ್ವೋ ಆ ರೀತಿಯಲ್ಲಿ ಆ ಮೊಸರದ ಮೇಲ್ಭಾಗದಲ್ಲಿ ಒಂಥರ ಬೆಳ್ಳಗೆ ಹಾಲಿನಂತೆ ಒಂದು ಮೋಡದ ರೀತಿಯಲ್ಲಿ ಒಂದು ಪೊರೆ ಬೆಳೀತಾ ಹೋಗ್ತದೆ. ಅದನ್ನೇ ನಾವು ಕಣ್ಣಿನ ಪೊರೆ ಅಂಥೇಳಿ ಕರಿತೇವೆ. ಸೊ ಇದನ್ನು ಶಸ್ತ್ರಚಿಕಿತ್ಸೆಯ ಸಹಾಯದಿಂದ ಸುಲಭವಾಗಿ ಕಣ್ಣಿನ ಒಂದು ಪೊರೆಯನ್ನು ಕ್ಲೀನ್ ಮಾಡ್ಬೋದು ಕೂಡ. ಪಕ್ಕದಲ್ಲಿ ತಾವು ಆ ಒಂದು ವಿಡಿಯೋವನ್ನು ಕೂಡ ನೋಡ್ಬೋದು ಕೂಡ, ಯಾವ ರೀತಿಯಲ್ಲಿ ಅಲ್ಲಿ ವೈದ್ಯರು ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಆ ಪೊರೆಯನ್ನು ತೆಗೆದು ಕಣ್ಣಿನ ಮೊಸರಕ್ಕೆ ನಾವು ಹಾನಿಯಾಗದಂತೆ ಪೊರೆಯನ್ನು ತೆಗೆದಾಗ ಮತ್ತೇನಾಗುತ್ತಪ್ಪ ಅಂದರೆ ಕಣ್ಣು ಸುಲಭವಾಗಿ ತನ್ನ ಮೊದಲಿನ ದೃಷ್ಟಿಯನ್ನು ಪಡೆದುಕೊಳ್ತಾ ಹೋಗ್ತದೆ. ಸೊ ಹಲವು ಬಾರಿ ವಯಸ್ಸಾದವರಿಗೆ ಕಣ್ಣಿನ ಸ್ಫಟಿಕ ಮೊಸರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ. ಈ ಸ್ಥಿತಿಯನ್ನು ಕಣ್ಣಿನ ಪೊರೆ ಎನ್ನುತ್ತೇವೆ. ಇನ್ನು ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ಕಾಯಿಲೆ ಭಾಗಶಃ ಅಥವಾ ಪೂರ್ಣ ದೃಷ್ಟಿನಷ್ಟ ಉಂಟು ಮಾಡುತ್ತದೆ. ಈ ನ್ಯೂನತೆಯನ್ನು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯ ಮೂಲಕ ನಿವಾರಿಸಲಾಗುತ್ತದೆ. ಸೊ ಈ ರೀತಿಯಲ್ಲಿ ನಾವು ಕಣ್ಣಿಗೆ ಇರುವಂತಹ ಸಮಸ್ಯೆಗಳು, ಅದಕ್ಕೆ ಪರಿಹಾರಗಳನ್ನು ತಿಳ್ಕೊಂಡಿದ್ದೇವೆ. ಇಲ್ಲಿಗೆ ಮಾನವನ ಕಣ್ಣಿನ ಕುರಿತಾಗಿ ಮುಗಿದೋಗುತ್ತದೆ. ಇನ್ನು ಭಾಗ 3 ವಿಡಿಯೋದಲ್ಲಿ ನಾವು ಏನು ತಿಳ್ಕೊಬೇಕಪ್ಪ ಅಂದರೆ ಈ ವರ್ಣಮಯ ಜಗತ್ತಿನ ಕುರಿತಾಗಿ ನಾವು ಅಧ್ಯಯನ ಮಾಡಬೇಕಾಗುತ್ತದೆ. ಸೊ ಮತ್ತೆ ನಾವು ಭಾಗ 3 ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಆತ್ಮೀಯವಾದ ಧನ್ಯವಾದಗಳು.